ಹಲೋ. ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಮನೇಲಿದ್ದಾಗ ಫೋನ್ ಮಾಡಬೇಡ ಅಂತ. ಫೋನ್ ಬಂದರೆ ಯಾರು ಏನು ಅಂತ ಕೇಳೋದಿಲ್ವ ನನ್ನ ಹೆಂಡತಿ? ಹಾಂ, ಯಾರಿಗೂ ಗೊತ್ತಿಲ್ದಂಗೆ ತಾನೇ ನಾವು ಜೊತೆಲಿರೋದು. ನೀನು ಹಿಂಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ಏನನ್ಸಲ್ಲ ಅವಳಿಗೆ? ಯಾರು ಹಿಂಗೆ ಫೋನ್ ಮಾಡ್ತಿರೋದು ಅಂತ ಅವಳಿಗೆ ಡೌಟ್ ಬರಲ್ವಾ? ಓಹೋ, ಚೆನ್ನಾಗಿ ಹೇಳಿದೆ ಬಿಡಪ್ಪ. ಹಾಂ, ನಿನ್ನ ಹೆಂಡತಿಗೆ ಗೊತ್ತಾದರೆ ಮಾತ್ರ ಏನಾದರೂ ಆಗ್ಬಿಡ್ತದೆ ಅಂತ ಭಯ ನಿನಗೆ. ಇಲ್ಲಿ ಏನಾರು ಆಗಲಿ, ಹಾಂ, ಯಾವಾಗೋ ಒಂದು ಸರಿ ಬತ್ತೀಯಾ, ಬಂದು ಅದೇನು ಬೇಕು ಎತ್ತ ಏನೋ ತಂದು ಕೊಟ್ಬಿಟ್ಟು ಓಡ್ಬಿಡ್ತೀಯ. ಹಾಂ, ನಮಗೇನು ಆಸೆ ಆಕಾಂಕ್ಷೆ ಇರೋದಿಲ್ವೇನೋ? ಕಷ್ಟ ಸುಖ ಇರೋದಿಲ್ವೇನೋ? ಲೇ, ಯಾಕೆ ಹಿಂಗೆ ಕೂಗಾಡ್ತೀಯಾ? ಹಾಂ, ನನಗೆ ನಿನ್ನನ್ನು ಕಂಡ್ರೆ ಜಾಸ್ತಿ ಪ್ರೀತಿ. ಇವಳೇನೋ ಕಟ್ಕೊಂಡಿದ್ದೀನಿ ಅಂತ ಇವಳ ಜೊತೆ ಇದ್ದೀನಿ ಅಷ್ಟೇ. ಕಂಡಿದ್ದೀನಿ ಬಾ ನಿನ್ನ ಪ್ರೀತಿಯ. ಹಾಂ, ಒಂದು ಪೇಟೆ ಕರ್ಕೊಂಡೋಗೋನಲ್ಲ, ಒಂದು ಫಿಲಮ್ ಅಂತ ಕರ್ಕೊಂಡೋಗೋನಲ್ಲ, ಒಂದು ಹೊರಗಡೆ ಕರ್ಕೊಂಡು ಸುತ್ತಾಡೋನಲ್ಲ, ಬರೀ 4 ಗೋಡೆ ಮಧ್ಯದಲ್ಲಿ ಅಷ್ಟೇ ನಿನ್ನ ಪ್ರೀತಿ. ಯಾಕೆ ಹೆಂಗಾಡ್ತಿದ್ಯಾ? ಏನಾಯ್ತು ಅಂಥದ್ದು? ಇನ್ನೇನಾಗಬೇಕು? ಹಾಂ, ಒಬ್ಬಳೇ ಒಂಟಿ ಗೂಬೆ ಥರ ಕೂತಿರ್ತೀನಿ ಮನೇಲಿ. ಹಾಂ, ನೀನಂತೂ ಬರೋದೇ ಇಲ್ಲ ಮನೆ ಕಡೆಗೆ. ಓ, ಈಗ ಮನೆ ಹತ್ರಕ್ಕೆ ಬಂದಿಲ್ಲ ಅಂತ ಸಿಕ್ಕಾ? ಇನ್ನೇ ಸಿಟ್ಟು ಮಾಡ್ಕೊಳ್ದೆ ಇನ್ನೇನು ಮಾಡ್ತಾರೆ ಹೇಳು? ಹಾಂ, ಮೊನ್ನೆ ಬಂದು ಹೋಗಿರೋದು ನೀನು, ನಿನ್ನೇನೂ ಬಂದಿಲ್ಲ. ಇವತ್ತು ಬತ್ತೀಯೋ ಬರೋಕ್ಕಲ್ವೋ? ಅಯ್ಯೋ, ಈಗ ಅಲ್ಲಿಗೆ ಬರ್ತಾ ಇದ್ದೆ ಕಣೆ, ಅಷ್ಟರಲ್ಲಿ ನೀನೇ ಫೋನ್ ಮಾಡಿದೆ. ಇಂಥ ಸುಳ್ಳೆಲ್ಲನೂ ಬಿಟ್ಬಿಡು. ನಾಟಕ ಎಲ್ಲ ನಾಡಕ್ಕೆ ಬರಬೇಡ ನನ್ನ ಹತ್ರ. ಈಗ ಸುಮ್ಮನೆ ಬಾ. ಬರ್ತೀನಿರೇ. ನೀನು ಪದೇ ಪದೇ ಫೋನ್ ಮಾಡಬೇಡ ನನ್ನ ನಂಬರ್ಗೆ. ನಾನೇ ಮಾಡ್ತೀನಿ ಏನಾದ್ರು ಇದ್ರೆ. ಓ, ಮತ್ತೆ ಮತ್ತೆ ಫೋನ್ ಮಾಡಬೇಡ ಅಂತ ಹೇಳ್ತಾ ಇದೀಯಾ? ಹಂಗಾದ್ರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಯಾರಿಗೆ ಫೋನ್ ಮಾಡ್ಬೇಕು ನಾನು? ಅದು ಹಂಗಲ್ಲ ಕಣೆ, ಹಂಗೇನಾದ್ರು ಇದ್ರೆ ನಾನೇ ಬರ್ತೀನಲ್ಲ, ಹೇಳುವಂತೆ ಸುಮ್ಮನಿರು. ಸರಿ ಆಯಿತು ಬಾ, ಅದೇನಾಯ್ತು ಇಲ್ಲೇ ಮಾತಾಡೋಣ. ಇದ್ಯಾಕ್ರಿ ಹೊರಗಡೆ ಬಂದು ನಿಂತಿದ್ದೀರಾ ಫೋನಲ್ಲಿ ಮಾತಾಡ್ಕೊಂತ? ಯಾರು ಫೋನ್ ಮಾಡಿರೋದು? ಯಾರಿಲ್ಲ ಕಣೆ, ನನ್ನ ಸ್ನೇಹಿತರು ಫೋನ್ ಮಾಡಿದ್ರು. ಒಂಚೂರು ಅರ್ಜೆಂಟ್ ಕೆಲಸ ಐತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ, ತಿಂಡಿ ಹಾಕಿಟ್ಟಿದ್ನಲ್ಲ ತಟ್ಟೆಲಿ, ತಿಂದ್ರಾ ಇಲ್ವಾ? ತಿಂದೆ ಕಣೆ, ತಿಂಡಿ ತಿಂದೆ. ಬರ್ತೀನಿ ಬಿಡು ನಾನು ಸಂಜೆಗೆ. ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ. ಸರಿ ರೀ, ಆಯಿತು. ಏನಪ್ಪ ಇವರು ವಾರಕ್ಕೆ 3 ದಿನ ಅರ್ಜೆಂಟ್ ಕೆಲಸ ಐತೆ ಅರ್ಜೆಂಟ್ ಕೆಲಸ ಐತೆ ಅಂತ ಓಡ್ತಾ ಇರ್ತಾರೆ. ಏನೋ ಕೆಲಸನೋ ಏನೋ. ಏನಾದರೂ ಕೇಳೋಕ್ಕೋದ್ರೆ ಹೊರಗಡೆ ದುಡಿಯೋ ಗಂಡ್ಸ್ಕೊಂಡೆ ನಾನು. ನನಗೆ 108 ಕೆಲಸ ಇರ್ತದೆ, ಎಲ್ಲನೂ ನಿನ್ನ ಹತ್ರ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ ಅಂತ ಬೇರೆ ಅಂತಾರೆ. ಏನು ಕೇಳೋಣ ಬಿಡು. ಇದೇನಕ್ಕ ಇಬ್ಬರು ಜೊತೆಲಿ ಈ ಕಡೆಯಿಂದ ಬರ್ತಾ ಇದ್ದೀರಾ? ಎಲ್ಲಿ ಹೋಗಿದ್ರಿ? ಅಯ್ಯೋ, ಕಂಬಳಿ ಮನೆ ಹತ್ರಕ್ಕೆ ಹೋಗಿದ್ದೆ. ಸುಧಾನ ಅಲ್ಲಿಗೆ ಬಂದು ಇನ್ನೇನು ಇಬ್ಬರು ಹೊರಡೋಣ ಅಂದ್ಬಿಟ್ಟತ್ತಾಗಿ ಇಬ್ಬರು ಜೊತೆಲಿ ಬರ್ತಾ ಇದ್ದೆ ಮಾತಾಡ್ಕೊಂಡು. ಮತ್ತೆ ನೀನೇನು ಹೊರಗಡೆ ನಿಂತ್ಬಿಟ್ಟಿದ್ದೆ, ಕೆಲಸ ಎಲ್ಲ ಮುಗೀತಾ? ಅಯ್ಯೋ, ಎಲ್ಲಿ ಮುಗೀತದಕ್ಕ ಕೆಲಸ? ಮಾಡ್ತಾಯಿದ್ರೆ ಕೆಲಸ ಇದ್ದೇ ಇರುತ್ತೆ. ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರೋಣ ಅಂತಿದ್ದೆ ಕನಕ. ಒಂಚೂರು ಹೆಪ್ಪು ಮೊಸರಿದ್ರೆ ಬೇಕಾಗಿತ್ತು. ಹಾಲು ಉಳಿದ್ಬಿಟ್ಟೈತೆ ಕನಕ ನೆನ್ನೆದು. ಅದಕ್ಕೆ ಹೆಪ್ಪಾಕಣ ಅಂತಂದರೆ ಮನೇಲಿ ಮೊಸರಿಲ್ಲ. ನನ್ನ ಗಂಡ ಮೊಸರು ಅಂತ ಅಂದರೆ 2 ಹೊಟ್ಟೆ ಮೊಸರಿದ್ರೆ ಸಾಕು, ಬಿಟ್ಕೊಂಡು ತಿಂದ್ಬಿಡ್ತಾರೆ. ಈಗ ಹೆಪ್ಕೊ ಮೊಸರಿಲ್ದಂಗೆ ಆಗೈತೆ ನೋಡು. ಅದಕ್ಕೆ ನಿಮ್ಮ ಮನೆ ಹತ್ರಕ್ಕೆ ಬರೋಣ ಅಂತಿದ್ದೆ. ಮೊಸರನ್ನ ಇಟ್ಟಿದೆಯಕ್ಕ? ಅಯ್ಯೋ, ಇದು ಬಾರೆ, ನಮ್ಮ ಮನೇಲಂತೂ ನಮ್ಮ ಗೌಡ್ರಿಗೆ ಮೊಸರಿಲ್ಲ ಅಂತಂದ್ರೆ ಊಟನೇ ಸೇರೋದಿಲ್ಲ. ನಮ್ಮ ಮನೇಲಂತೂ ಮೊಸರು ಯಾವಾಗಲೂ ಇದ್ದಂಗೆ ಇರುತ್ತೆ. ಬಾ, ಕೊಟ್ಟನಂತೆ. ಸರಿ ನಡಿಯಕ್ಕ, ನಾನು ಬರ್ತೀನಿ. ಲೋಟ ತಗೊಂಬರ್ತೀನಿ. ಸರಿ ಆಯಿತು, ತಗೊಂಬಾರೆ, ನಾವು ಹೊಡ್ತೀವಿ. ಅದು ಅಲ್ಲಿ ನೋಡಕ್ಕ, ಅಲ್ಲಿ ಹೋಯ್ತಿರೋದು ನಿಮ್ಮ ಅದಕ್ಕೆ ಸೀತಕ್ಕ ಅಲ್ವಾ? ಹ್ಞೂ ಕಣೆ, ಇದ್ಯಾಕೆ ಈ ಕಡೆ ಹೋಯ್ತಾರಲ್ಲ? ಅಯ್ಯೋ, ನಮ್ಮ ಮನೆ ಕಡೆಗೆ ಬರೋದಿಲ್ಲ ಕಣೆ. ನನ್ನ ಮಗನಿಗೆ ಅವಳ ಮಗಳ ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೊಬಿಟ್ಟವಳೆ. ಹುಡುಗಿನೂ ಚೆನ್ನಾಗಿತ್ತು ಕನಕ, ತಗೊಂಡಿದ್ರೆ ಆಗೋದಲ್ಲ. ನೀವ್ಯಾಕೆ ತಗೊಳ್ಳಿಲ್ಲ ಹುಡುಗಿಯ? ಅಯ್ಯೋ, ನಾವಲ್ಲ ಕಣಮ್ಮ, ಆ ಹುಡುಗಿನೇನೆ ಮನೆಗೆ ಬಂದ್ಬಿಟ್ಟು ನನಗೆ ಈ ಮದುವೆ ಇಷ್ಟ ಇಲ್ಲ, ನಮ್ಮ ಅಮ್ಮಂಗೆ ಹೇಳಿದ್ರೆ ಕೇಳೋದಿಲ್ಲ, ನೀವು ಈ ಮದುವೆ ಬೇಡ ಅಂತ ಹೇಳಿ ಅಂತ ಏನು ಗೋಳಾಡ್ತು. ಇಷ್ಟ ಅಂತಾರೆ ಹುಡುಗಿ ಮದುವೆ ಮಾಡ್ಕೊಂಬಂದ್ಬಿಟ್ಟು ಯಾರು ಗೋಳತ್ತಾರೆ ಅಂತ ನಾವೇ ಬೇಡ ಅಂತ ಅಂದು. ಈಗ ಇನ್ನೇನು ಮದುವೆನೇ ಆಗೋಯ್ತಲ್ಲಕ್ಕ, ಇನ್ನೂ ವ್ಯಾಜ್ಯ ಮುನ್ಸ್ಕೊಂಡಿರೋದು ಇದೆಲ್ಲ ಏನಕ್ಕ? ಹೇಳ್ಬೋದಿತ್ತಲ್ಲ, ಹಿಂಗೆ ನಿಮ್ಮ ಮಗಳಿಗೆ ಇಷ್ಟ ಇರಲಿಲ್ಲ ಕಣವ, ಅದಕ್ಕೆ ಬೇಡ ಅಂತ ಅಂದು. ನಾವು ಇಷ್ಟ ಇಲ್ದಿರ ಮದುವೆ ಮಾಡಿದ್ರೆ ಇನ್ನು ನಾಳೆ ನಾವು ಅನುಭವಿಸ್ಬೇಕು, ನೀವು ಅನುಭವಿಸ್ಬೇಕು, ಅದೆಲ್ಲ ಯಾಕೆ ಬೇಕು ಅಂತ ಬೇಡ ಅಂದು ಅಂತ ಹೇಳ್ಬೋದಿತ್ತಲ್ಲ. ಅಯ್ಯೋ, ಹೇಳೋಣ ಅಂತಲೇ ಹೋಗಿದ್ದು. ಮನೆ ಒಳಿಕೆ ಸೇರಿಸ್ತಿಲ್ಲ, ಬಾಯಿಗೆ ಬಂದಂಗೆ ಬೈದು ಜಗಳ ಮಾಡಿ ಮನೆಯಿಂದ ಆಚೆ ಕಳಿಸಿದ್ಲು. ಅಯ್ಯೋ, ಹೌದೇನಕ್ಕ? ಹೋಗ್ಲಿ ಬಿಡು, ಇವತ್ತಲ್ಲ ನಾಳೆ ಅವಳ ಮಗಳೇ ಹೇಳ್ತಾಳೆ. ಏನೇಳ್ತಾಳೋ ಏನೋ. ಅಲ್ಲ ಕನಕ, ನಿಮ್ಮ ಅತ್ತಿಗೆ ಯಾಕೋ ನಿಮ್ಮ ಮನೆ ಕಡೆಗೆ ಹೋಯ್ತಾರಂಗೈತಲ್ಲ? ಹೌದಾ? ಒಂದು ವರ್ಷದಿಂದ ಮನೆ ಕಡೆಗೆ ತಲೆ ಹಾಕಿಲ್ಲ, ಈಗ ನಮ್ಮ ಮನೆ ಕಡೆಗೆ ಹೋಯ್ತಾವಳೆ ಅಂತಂದರೆ ಏನಪ್ಪ? ನಮ್ಮನೆ ಮಾತಾಡ್ಸೋಕೆ ಏನಾದರೂ ಬರ್ತಾವಳ? ನೋಡಂತಡಿ ಎತ್ತ ಹೋಯ್ತಾಳೆ ಅಂತ. ನನಗೆ ಯಾಕೋ ನಿಮ್ಮನೆ ತಕ್ಕೆ ಬರ್ತಾವ್ರೇನೋ ಅಂತ ಅನ್ನಿಸ್ತೈತೆ ಕನಕ. ನಡಿ ಜಲ್ದಿ ಹೆಜ್ಜೆ ಹಾಕಕ್ಕ. ನೀನೇನಕ್ಕ ನಿಧಾನಕ್ಕೆ ಹೆಜ್ಜೆ ಹಾಕ್ತೀಯ? ಅಯ್ಯೋ, ನೀನೇನೋ ಸಣ್ಣಕ್ಕಿದೆಯಾ, ಹಾಕೊಂಡು ಹೋಯ್ತೀಯಪ್ಪ ಹೆಜ್ಜೆ. ನನಗಾಗಬೇಕಲ್ಲವ, ಕುಂತ್ರೆ ಕಾಲು ನೋವು, ನಿಂತ್ರೆ ಮಂಡಿ ನೋವು ಅನ್ನೋ ಥರ ನನಗೆ.
ಅದಕ್ಕೆ ನಿಧಾನಕ್ಕೆ ಹೆಜ್ಜೆ ಹಾಕ್ತಾ ಇದ್ದೀನಿ. ಅಣ್ಣ ಅಣ್ಣ ಇದೆಯಾ ಮನೇಲಿ? ಏನು ಇಷ್ಟು ಕರೆದು ಬರ್ತಾ ಇಲ್ವಲ್ಲ, ಯಾರು ಇಲ್ವಾ ಮನೇಲಿ? ನೋಡಂತೇಳಿ. ಅಣ್ಣ, ಯಾರು ಯಾರು ಬೇಕಿತ್ತು? ಹಾಂ, ಈ ಮನೆ ಯಜಮಾನ್ರ ಕರಿಯಮ್ಮ. ಓ ನೀನೇನಾ? ನಮ್ಮ ರಾಕೇಶನ್ ಮದುವೆ ಆಗಿರೋ ಹುಡುಗಿ. ಸರಿ ಸರಿ, ನಾನು ನಿಮ್ಮ ಮಾವನ ತಂಗಿ. ಕರಿ, ನಮ್ಮ ಅಣ್ಣ ಒಳಗಡೆ ಇದ್ದರೆ ಕರಿ, ಒಂಚೂರು ಮಾತಾಡಬೇಕು. ಓ ಹೌದಾ ಅಮ್ಮ, ನನಗೆ ಗೊತ್ತಾಗಲಿಲ್ಲ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಹಾಂ, ನಿನಗೆ ಹೆಂಗೆ ಗೊತ್ತಾಗ್ಬೇಕು? ತಗೋ, ನನ್ನ ತಂಗಿ ಅಂತ ಹೇಳಿ ನಮ್ಮ ಅಣ್ಣನ ಕರೆಯೋದು ಕಳಿಸೋದು ಮಾಡೋಕ್ಕಲ್ಲ. ಇನ್ನು ಮತ್ತಿಗೆಗಂತೂ ಬೇಡವೇ ಬೇಡ. ಅವ್ರಿಗೇನು ಹೆಣ್ಮಕ್ಳು ಮನೆಗೆ ಬಂದರೆ ಕಷ್ಟ ನೋಡು, ಅದಕ್ಕೆ ದೂರದಲ್ಲೇ ಇಟ್ಟವ್ರು ನಮ್ಮನ್ನ. ಇನ್ನೆಲ್ಲ ಹೇಳ್ಕೊಡ್ಬೇಕು? ನಿನ್ಗೊಬ್ಳು ಇದ್ದಾಳೆ ಈ ಥರ, ನಮ್ಮ ಮನೆ ಹೆಣ್ಮಕ್ಳು ಇದ್ದಾಳೆ ಅಂತವ. ಯಾಕಮ್ಮ, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಬನ್ನಿ ಒಳಗಡೆ ಬನ್ನಿ. ನಮ್ಮ ಅತ್ತೆ ಇಲ್ಲೆಲ್ಲ ಹೊರಗಡೆ ಹೋಗಿದ್ದಾರೆ, ಮಾವ ಹೊಲ್ದತ್ರ ಹೋಗಿದ್ದಾರೆ, ಬರ್ತಾರೆ. ಬನ್ನಿ ಬನ್ನಿ, ಕಾಫಿ ಕುಡೀರಿ. ಬನ್ನಿ, ಕಾಫಿ ಕುಡಿದು ನಿನ್ನ ಹತ್ರ ಅತಿಥಿ ಸತ್ಕಾರ ಮಾಡಿಸ್ಕೊಳಕ್ಕೆ ಬಂದಿಲ್ಲ ನಾನು. ಎಲ್ಲ ಸರಿಯಾಗಿದ್ದಿದ್ರೆ ನನ್ನ ಮಗಳು ನಿನ್ನ ಜಾಗದಲ್ಲಿ ಇರ್ತಿದ್ಲು. ಬಿಡು ಈಗ ಮಾತ್ಯಾಕೆ? ಫೋನ್ ಮಾಡು ನಮ್ಮ ಅಣ್ಣಂಗೆ. ನಿನ್ನ ತಂಗಿಯವ್ರು ಮನೆ ತಗ ಬಂದವ್ರೆ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ, ಬೇಗ ಬಾ ಅಂತ ಕರಿ. ಅದಕ್ಕೆ ಯಾರಮ್ಮ ನಿನ್ಗೆ? ಅದಕ್ಕೆ ನಮ್ಮ ಸಂಬಂಧ ಎಲ್ಲ ಅವತ್ತೇ ಕಡ್ದೋಯ್ತಲ್ಲ, ಇನ್ನೆಲ್ಲಿ ಅದಕ್ಕೆ ನಾದ್ನಿ ಸಂಬಂಧ? ಇದು ಯಾಕೆ ಅದಕ್ಕೆ ಸಿಟ್ಟಲ್ಲೇ ಮಾತಾಡ್ತೀರಾ? ಏನೇನಾಗಬೇಕು ಅನ್ನೋದೆಲ್ಲ ದೇವ್ರ ಇಚ್ಛೆ. ಅದು ಇಚ್ಛೆಗೆ ಮೀರಿದಂಗೆ ನಾವು ನಡೆಯೋಕ್ಕಾಗುತ್ತಾ? ಈಗ ನಿಮ್ಮ ಮಗಳು ನಮ್ಮ ಮನೆಗೆ ಸೊಸೆ ಆಗಬೇಕು ಅಂತ ದೇವ್ರ ಇಚ್ಛೆ ಆಗಿದ್ರೆ ಆಗ್ತಿದ್ಲು. ಅವ್ರ ಇಚ್ಛೆ ಬೇರೆ ಏನೋ ಐತೆ, ಅದಕ್ಕೆ ಆಗಿಲ್ಲ. ಅದಕ್ಕೆ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡ್ರಾಗುತ್ತಾ? ಏನೋ ದೇವ್ರ ಇಚ್ಛೆನಾ? ಚೆನ್ನಾಗಿ ನಾಟಕ ಆಡ್ತೀಯ ಕಣೆ. ಮಗುನ ಚೂಟಿ ತೊಟ್ಲೂ ತುಕ್ತಾರೆ ಅಂತಾರಲ್ಲ, ಅದನ್ನ ನಿನ್ನ ಹತ್ರ ನೋಡಿ ಕಲಿಬೇಕು. ನನ್ನ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಮೊದಲು ಒಪ್ಕೊಬಿಟ್ಟು ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಮದುವೆನೇ ಕ್ಯಾನ್ಸಲ್ ಮಾಡಿಬಿಟ್ಟೆ. ಈಗ ನೋಡಿದ್ರೆ ನಾಟಕ ಆಡ್ತಾ ಇದೆಯಾ? ನಾಟಕವಾ? ನಮ್ಮ ಅಣ್ಣನ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಕರ್ಸು, ಮಾತಾಡ್ಕೊಂಡು ಹೋಗ್ತೀನಿ. ಇದ್ಯಾಕಕ್ಕೆ ಬಾಗ್ಲಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ? ನಡೀರಿ, ಒಳಿಕಾರ ನಡೀರಿ. ನಿನ್ನ ಹತ್ರ ಸತ್ಕಾರ ಮಾಡಿಸ್ಕೊಳಕ್ಕೆ ಬಂದಿಲ್ಲ ನಾನು. ನನಗೇನೋ ಒಂಚೂರು ಕೆಲಸ ಐತೆ, ಬಂದಿದ್ದೀನಿ, ಮುಗಿಸ್ಕೊಂಡು ನಾನು ಹೋಗ್ತೀನಿ. ಕರಿ ನಮ್ಮ ಅಣ್ಣನ ಕರಿ. ನೋಡಿ ಅದಕ್ಕೆ, ನೀವು ಈ ಮನೆ ಮಗಳೇನೆ. ನಿಮ್ಮನ್ನ ಯಾರೂ ಇಲ್ಲಿಗೆ ಬರಬೇಡ ಅಂತ ಹೇಳಿಲ್ಲ. ನೀವೇ ಯಾವುದ್ಯಾವುದಕ್ಕೂ ಸಿಟ್ಟು ಮಾಡಿಕೊಂಡು ಮನೆ ಕಡೆಗೆ ಬರ್ದಂಗೆ ಈಗ ಮನೆಗೆ ಬಂದು ನೋಡಿ, ಒಳಗಡೆ ಬರ್ದೆ ಬಾಗಿಲು ನಿಂತ್ಕೊಂಡು ಈ ಥರ ಗಲಾಟೆ ಮಾಡ್ತಾಯಿದ್ದೀರಾ. ಇದೇ ಚಂದ ಅನಿಸ್ತದಾ? ಏನೋ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡ್ತಿದ್ದೀನಾ? ಏನು ಗಲಾಟೆ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀಯಲ್ಲ? ನಾನು ಹಂಗೆಲ್ಲ ಅಂದೆ. ಅದಕ್ಕೆ ಒಳಗಡೆ ನಡೀರಿ, ಒಳಗಡೆ ಕುತ್ಕೊಂಡು ಮಾತಾಡೋಣ, ಇದು ನಿಮ್ಮ ಮನೆಯೇ ಅಲ್ವಾ ಅಂತ ಹೇಳಿತು. ನಾಟಕ ಚೆನ್ನಾಗಿ ಆಡ್ತೀಯ ಕಣೆ, ನಾಟಕ ಚೆನ್ನಾಗಿ ಆಡ್ತೀಯ. ನಿನ್ನ ನಾಟಕಕ್ಕೆ ನಮ್ಮ ಅಣ್ಣ ಮರಳಾಗ್ಬೋದು, ನಾನು ಮರಳಾಗೋದಿಲ್ಲ. ನನಗೆ ಎಲ್ಲ ಗೊತ್ತು, ನಿನ್ನ ಅವತಾರ ಎಲ್ಲವ. ಹೊಲ್ದತ್ರ ಎಲ್ಲ ಓಡಾಡ್ಕೊಂಬಿಟ್ಟು ಬರ್ತೀನಿ, ಅಷ್ಟ್ರಲ್ಲಿ ಬರೋಕೆ ಹೇಳು, ಮಾತಾಡಬೇಕು. ಹೊಲ್ದತ್ರ ಎಲ್ಲ ಯಾಕೆ ಹೋಯ್ತೀರಾ? ಇಲ್ಲೇ ಬರ್ತಾರೆ, ಫೋನ್ ಮಾಡ್ತೀವಿ. ನಡ್ರಿ ಒಳಗಡೆ ಕುತ್ಕೊಳ್ಳಿ, ಎಲ್ಲ ಹೋಗಿರ್ತಾರೆ, ಬರ್ತಾರೆ. ಫೋನ್ ಮಾಡಿ. ರಮ್ಯಾ, ಫೋನ್ ಮಾಡಮ್ಮ ನಿಮ್ಮ ಮಾವನಿಗೆ. ಫೋನ್ ಮಾಡಿಬಿಟ್ಟು ಹಿಂಗೆ ನಿಮ್ಮ ತಂಗಿಯವ್ರು ಬಂದವ್ರೆ ಊರಿಂದವಾ, ಬೇಗ ಬನ್ನಿ ಅಂತ ಕರಿ. ಹೋಗು, ಈಗಲೇ ಫೋನ್ ಮಾಡೋವು. ಸರಿ ಅತ್ತೆ, ಆಯಿತು, ಈಗಲೇ ಫೋನ್ ಮಾಡ್ತೀನಿ. ನಡಿ ಅದಕ್ಕೆ ಒಳಗಡೆ ನಡೀರಿ, ಹಿಂಗೆಲ್ಲ ನಿಂತ್ಕೊಂಡು ಗಲಾಟೆ ಮಾಡಬೇಡಿ. ನೋಡಿ, ಮನೆ ಹೆಣ್ಮಕ್ಳು ಮನೆಗೆ ಬಂದರೆ ಅವ್ರಿಗೆ ಬೇಜಾರಾಗೋ ಥರ ನಾವು ನಡ್ಕೋಬಾರ್ದು. ಅದು ಮನೆತನಕ್ಕೆ ಒಳ್ಳೇದಲ್ಲ, ನಮ್ಮ ಮನೆಗೂ ಒಳ್ಳೇದಲ್ಲ. ನಡ್ರಿ ಒಳಗಡೆ ನಡೀರಿ. ನೀವು ಈ ಥರ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಈ ಥರ ಇರೋದು ನಮ್ಮ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ. ಇನ್ನೇನು ಉಳಿಸಿದೆಯಾ ಅಂತ ನಿನ್ನ ಹತ್ರ ಖುಷಿ ಖುಷಿಯಾಗಿ ನಿಮ್ಮ ಮನೆಗೆ ಬಂದು ಅತಿಥಿ ಸತ್ಕಾರ ತಗೋಬೇಕು ನಾನು? ಏನು ಉಳಿದಿಲ್ಲ ಇಲ್ಲಿ. ಅಣ್ಣ ತಂಗಿ ಸಂಬಂಧ ಎಲ್ಲ ಯಾವತ್ತೋ ಕಡ್ದೋಯ್ತು. ಬರಲಿ ನಮ್ಮಣ್ಣ, ಅವನ ಜೊತೆ ಸ್ವಲ್ಪ ಮಾತಾಡಬೇಕು. ಮಾತಾಡ್ಕೊಂಡು ನಾನು ಹೊಡ್ತೀನಿ. ನಾನು ಇಲ್ಲೇ ಕುತ್ಕೋತೀನಿ, ಒಳಗಡೆ ಬರಲ್ಲ. ಇದು ಯಾಕಕ್ಕೆ ಹಿಂಗೆ ಮಾಡ್ತೀರಾ? ನೋಡ್ತಾರೆ ಏನು ಅನ್ನಕ್ಕಲ್ಲ, ಮನೆ ಹೆಣ್ಮಗಳನ್ನ ಮನೆಯಿಂದ ಆಚೆ ಕೂರ್ತಾರೆ ಅಂತ ಅನ್ಕೊಳ್ಳೋದಿಲ್ಲ. ನಡ್ರಿ ಒಳಗಡೆ ನಡೀರಿ. ಏಯ್, ಬಾಯಿ ಮುಚ್ಕೊಂಡು ಹೋಗೆ. ಬಂದ್ಬಿಟ್ಲು ನಾನು ಹೇಳೋಕ್ಕೆ. ನಮ್ಮ ಅಣ್ಣ ಬಂದಾಗ ನಾನು ಇಲ್ಲೇ ಮಾತಾಡ್ಕೊಂಡು ಇಲ್ಲಿಂದ ಹಿಂಗೆ ಹೋಯ್ತೀನಿ ನಾನು. ನಿಮ್ಮ ಮನೆ ಒಳಗೆ ಕಾಲಿಡಲ್ಲ ನಾನು.